ಬೇಗ ಬಾರಮ್ಮ ಅಂತ ಅಂದ್ರೆ ಬೇಗ ಬರ್ಲಿಲ್ಲ. ಇವಳಿಂದ ಇವತ್ತು ನಮ್ದು ಎಷ್ಟು ಸರ್ಕಸ್ ಮಾಡಿದೀವಿ ಅಂದ್ರೆ ಮನೆನಾ ನಿನ್ ಗನ್ನ ಮಾಡಿದ ವಾಶ್ರೂಮ್ ಬಂದು ಏನ್ ಮಾಡ್ತಾರೆ ಅಂದ್ರೆ ಇದನ್ನೇ ಮಾಡೋದು. ಯಾಕೆ ಶಾರ್ಟ್ ಆಗಿ ಪೊಲೀಸರೆಲ್ಲ ಬಂದು ಎಲ್ಲ ಮುಗ್ದೋಗಿದ್ದಕ್ಕೆ. My great one, his mouth was watering and wanted to eat the. ವಾವ್ ಗೈಸ್, ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನನ್ನ ಜೊತೆಗೆ ನನ್ನ ಪಕ್ಕಕ್ಕೆ ಇವಳಿದ್ದಾಳೆ. ಇವಳಿಂದ ಇವತ್ತು ನಮ್ದು ಎಷ್ಟು ಸರ್ಕಸ್ ಮಾಡಿದೀವಿ ಅಂದ್ರೆ ಅಷ್ಟು ಸರ್ಕಸ್ ಮಾಡಿ ಈಗ ಇನ್ನು 1.5 hour ಅಲ್ಲ, ಆಕ್ಚುಲಿ 1 hour 45 minutes ಓಕೆ 1 hour ವೇಟ್ 1 hour 3 ಮುಕ್ಕಾಲಿಂದ 2 ಮುಕ್ಕಾಲಿಂದ 3 ಮುಕ್ಕಾಲಿಂದ 1 hour ಅನ್ಕೊಂಡ್ರೆ ಆಯ್ತಪ್ಪ. ಆಯ್ತು ನನ್ನ ಬಗ್ಗೆ ಮಾತಾಡಿ. ಶ್ರಮಜೀವಿ ಬಗ್ಗೆ ನಮ್ಮ ಶ್ರಮಜೀವಿ ಕೂಡ ಇದ್ದಾರೆ. ಯಾರು ಅಂತ ತೋರಿಸಿ, ಶ್ರಮಜೀವಿನೂ ಕೂತಿದ್ದಾರೆ ಇಲ್ಲಿ. ಪಾಪ ನಿದ್ದೆ ಇಲ್ಲ, ಕಣ್ಣಿಗೆ ಎಣ್ಣೆ ಬಿಡೋದು ಕೆಲಸ ಮಾಡ್ತಾವಳೆ. ನಾವು ನಿಮಗೆ ಸ್ಟ್ರೆಸ್ ಆಗ್ಬಿಟ್ಟಿದ್ದೀವಿ, ನಾವು ಸ್ವಲ್ಪ ಸ್ಟ್ರೆಸ್ ಮಾಡೋಣ ಅಂದ್ಬಿಟ್ಟು ಕರ್ಕೊಬಂದು ನಾವೇ ಸ್ಟ್ರೆಸ್ ಬಿಟ್ಟಿಲ್ಲ. ನಾನು ಲೆಕ್ಚರ್ಗಳು ಬಿಡ್ತಿಲ್ಲ, ನಾನು ಮೀಟಿಂಗ್ಗಳು ಅದು ನಂಬರ್ ಕೊಡಿ. ಲೆಕ್ಚರ್ ನಂಬರ್ ನಿಮಿಷ ನನಗೆ ಮಕ ಸಿಕ್ಸ್ ಹೊಡಿತೀವಿ ಕೊಡಿ. ನಾನು ಹೊಡಿಯೋದಪ್ಪ ಎಚ್ಚರಿಗೂ ನವಾಚಾಗ್ತಿಲ್ಲ. ಯಾರಂದ್ರೆ ಗೈಸ್ ಎಚ್ ನಾನು ಹಲ್ಲುರ ಗೌರ ಅದಕ್ಕೆ ನೋಡಲ್ಲ ಹೆಂಗ್ ಬೇಕತ್ತಾಳೆ. ನಾನಲ್ಲ ಅಪ್ಪ ನೋಡಿ ಅಣ್ಣ ಅಕ್ಕನೇ ಏನಿಲ್ಲ ಗೈಸ್. ಬೆಳಿಗ್ಗೆ ಮೂವಿ ಬುಕ್ ಮಾಡಿ ಅಕ್ಕ ಬುಕ್ ಮಾಡಿದ್ರ 1:10 ಬುಕ್ ಮಾಡಿದ್ರ. ಆಮೇಲೆ ಒಂಚೂರು ಸೈಕ್ ಸೀನ್ಸ್ ಆಗ್ತಿರ್ತಾ. ಸೈಕ್ ಸೀನ್ ಏನಂತಂದ್ರೆ ಗೈಸ್, ನಮ್ಮ ಮನೆ ಹತ್ರ ಒಂಚೂರು ಹಂಗೆ ಹಿಂಗೆ ಏನೋ ಮಾಮೂಲಿ ಇರುತ್ತಲ್ಲ ಗೈಸ್. ಈ ಅಂಗಡಿ ಅಕ್ಕಪಕ್ಕದವ್ರ ಪ್ರಾಬ್ಲಮ್ ಇಲ್ಲ, ಅಂಗಡಿಗಳು ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು. ಅವ್ರಿಗೆ ಹಂಗೆ ಸ್ವಲ್ಪ ಜನ ಹುಡುಗರಿಗೆ ನಾವು ಆಗಾಗ ಬಿಸಿ ಮುಡಿಸ್ತಾ ಇರಬೇಕು ಅಂತ ಅಲ್ಲೊಂಚೂರು ವಾರ ಆಗ್ತಿತ್ತು. ನಾನು ಬಂದ್ಬಿಟ್ಟಿದ್ದೆ ಇಲ್ಲಿ ಮೂವಿಗೆ ಅಂತ. ಮತ್ತೆ ತಿರ್ಗಾ ವಾಪಸ್ ಆಗದೆ ದಾರಿಗೆ ನಾವೆಲ್ಲರೂ ಹೋಗ್ಬೇಕು ಅಂದ್ಮೇಲೆ ವಾಪಸ್ ಹೋದ್ವಿ. ಅಲ್ಲಿ ಹೋಗಷ್ಟೇ ಮತ್ತೆಲ್ಲ ಸಾರ್ಟ್ ಔಟ್ ಆಗಿ ಪೊಲೀಸರೆಲ್ಲ ಬಂದು ಎಲ್ಲ ಮುಗ್ದೋಗಿತ್ತು ಕೆಲಸ. ಮತ್ತು ಇನ್ನೇನು ನಮಗೆ ಕೆಲಸ ಪೊಲೀಸರೇ ಬಂದೋದ್ಮೇಲೆ ನಾವು ವಾಪಸ್ ಬರೋಣ ಅಂದರೆ ಅರ್ಧ ಮೂವಿ ಮುಗ್ದೋಗ್ಬಿಟ್ಟಿತ್ತು. ಪಿಂಕಿ ಮತ್ತು ಅಕ್ಕ ಅರ್ಧ ಮೂವಿಗೆ ಹೋಗೋಣ ಅಂದು ನಾನು ಬೇಡ ಅಂತ ಅಂದು ತಿರ್ಗಾ ಈಗ ಒರೆಂಜ್ ಮಾಲಲ್ಲಿ ಮಧ್ಯೆ ಬುಕ್ ಮಾಡಿದ್ದೆ. ಈಗ ಇದು ಒರೆಂಜ್ ಮಾಲ್ ಬುಕ್ ಮಾಡಿದ್ದಕ್ಕೆ ನಿಮಿಷ ಆ್ಯಕ್ಚುಲಿ 2 hours 3:45 ಇರೋದು ಶೋ. ಅಂದರೆ ನಾವು ಅಲ್ಲಿ ಮನೆ ಬಿಟ್ಟಾಗಲೇ 1:15 ಆಗೋಗ್ಬಿಟ್ಟಿತ್ತು. ಇವಾಗ ಬಂದ್ವಿ. ಅದಕ್ಕೇನೆ ಇವಾಗ ಅಲ್ಲು ಅಣ್ಣನೂ ಸಿಗ್ತೀನಿ ಅಂದ್ರು. ಅಲ್ಲು ಅಣ್ಣ ಹೈದ್ರಾಬಾದ್ಗೆ ಹೋಗ್ತಾರಂತೆ. ಅದಕ್ಕೆ ಸುಮ್ಮನೆ ಅಲ್ಲು ಅಣ್ಣಂಗೆ ಹೇಳ್ಬಿಟ್ಟು ಆಮೇಲೆ ಮೂವಿಗೆ ಹೋಗೋಣ ಅಂದ್ಬಿಟ್ಟು. ಅದು ಕೇಳಿ ತಂದಿರೋ ಬ್ಯಾಗ್ನ ಅಲ್ಲೇ ಅಲ್ವಾ ಅಂತೇಳಿ ಮನೇಲಿಟ್ಟು ಈಗ ಓರೇನ್ ಮಾಲ್ಗೆ ಬಂದಿದ್ದೀವಿ. ಹೆಂಗಿದೀವಿ ಅಂದರೆ ಬಿಡು ಮಿರಾಜ್ ಅಲ್ವಾ, ಸಿನಿಮಾ ನೋಡ್ಕೊ ಬರೋಕ್ಕೆ ಅನ್ನೋ ಥರ ರೆಡಿ ಆಗಿದ್ದೀವಿ. ನೋಡಿದ್ರೆ ಓರೇನ್ ಮಾಲ್ಗೆ ಬಂದ್ವಿ. ಸೊ ಏನು ಮಾಡೋಣ ಅಂದ್ಬಿಟ್ಟು ಅಂಗಡಿಗೆ ಹೋಗಿ ಈಗ ಯಾವುದೋ ಲಿಪ್ಸ್ಟಿಕ್ಕು ಮತ್ತು ಒಂದು ವೆಟ್ ವೈಪ್ಸು ಮತ್ತು ಒಂದು ಬಾಚಣಿಗೆ ತೊಗೊಂಡು ನಾನು ಯಾವಾಗಲೂ ನನ್ನ ಸಂಸಾರನ ಕರ್ಕೊಂಬರ್ತೀನಿ ಗೈಸ್. ಇವತ್ತು ಪಕ್ಕದ ರೋಡಲ್ವಾ ಅಂದ್ಬಿಟ್ಟು ತರಲಿಲ್ಲ. ಪಿಂಕಿ ಅವಳ ಸಂಸಾರನೂ ತರ್ತಿದ್ಲು, ಬಟ್ ಅವಳು ಪಕ್ಕದ ರೋಡತ್ತೆ ತರಲಿಲ್ಲ. ಹೋಗಿದ್ಲಲ್ಲ ಅಂದ್ಬಿಟ್ಟು ಅವಳು ತೊಗೊಂಡಾಗಲ್ಲ, ಅದಕ್ಕೆ ಬ್ಯಾಗ್ ತೊಗೊಂಡೋಗಿಲ್ಲ. ಅದಕ್ಕೆ ಈಗೆಲ್ಲ ತೊಗೊಂಡು ತಿನ್ಬಿಟ್ಟು ಆಮೇಲೆ ಹಚ್ಕೊಂಡು ಮತ್ತೆ ಹೋಗ್ತೀವಿ ಗೈಸ್ ಮೂವಿ. ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ ಹೆಂಗಿರುತ್ತೆ ಅಂತ ಮೂವಿ ನೋಡೋಕೆ ಹೋಗ್ತೀವಿ. ಹೌದು ಫ್ರೆಂಡ್ಸ್, ಏನು ಗೊತ್ತಾ, ಗರ್ಲ್ ಫ್ರೆಂಡ್ ಮೂವಿ ಬಂದಿದೆ. ಸೊ ಗರ್ಲ್ ಫ್ರೆಂಡ್ಸ್ ಜೊತೆನೇ ನೋಡ್ಬೇಕಂತೆ. ಸೊ ನನ್ನ ಗರ್ಲ್ ಫ್ರೆಂಡ್ಸ್ ಇರೋದು ಇವಳು ಮತ್ತು ಇವಳಿದ್ರೆ ಸೊ ನಮ್ಮ ಗರ್ಲ್ ಫ್ರೆಂಡ್ಸ್ಗೆ ಸಿನಿಮಾ ತೋರಿಸೋಣ ಅಂತೇಳಿ ನೆನ್ನೆನೇ ಟಿಕೆಟ್ ಬುಕ್ ಮಾಡಿ ಆ ಟಿಕೆಟ್ನ ವೇಸ್ಟ್ ಮಾಡಿಸಿ ಈಗ ಹೊಸದಾಗಿ ಮತ್ತೆ ಟಿಕೆಟ್ ಬುಕ್ ಮಾಡ್ಕೊಂಡು ಫಿಲಮಿಗೆ ಹೋಗ್ತಾ ಇದ್ದೀವಿ. ಸೊ ಈಗ ಹಂಗೇನಿಲ್ಲ, ಆ ರೀತಿ ಅಲ್ಲ. ನಾವು ದೀಕ್ಷಿತ್ ಆಕ್ಟ್ ಮಾಡಿದಾರಲ್ಲ, ನಮ್ಮ ಕನ್ನಡದವ್ರು ಆ್ಯಕ್ಟ್ ಮಾಡಿದ್ದಾರೆ ಅಂತೇಳಿ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಆ ಫಿಲಮಲ್ಲಿ ದೀಕ್ಷಿತ್ ಅವರು ಮತ್ತು ರಶ್ಮಿಕಾ ಮಂದನ ಅವರು ಆ್ಯಕ್ಟ್ ಮಾಡಿದ್ದಾರೆ. ಸೊ ಇಷ್ಟ ನಮಗೆ, ಇಬ್ಬರು ಇಷ್ಟ. ಅಂದರೆ ಅವರಿಬ್ಬರೂ ತುಂಬ ಚೆನ್ನಾಗಿ ಮಾಡ್ತಾರೆ. ಅಂದರೆ ಇವ್ರಿಗೆ ಇಷ್ಟ ಇಲ್ಲ, ಬಟ್ ನನಗೆ ಇಷ್ಟ. ನೀವು ಬೈಕೊಂಡ್ರು ಬೈಕೊಳ್ಳಿ, ಬಟ್ ಆ್ಯಕ್ಟಿಂಗ್ ವೈಸ್ ನನಗೆ ಅವರು ರಶ್ಮಿಕಾ ಮಂದನ ಇಷ್ಟ. ಆ್ಯಕ್ಟಿಂಗ್ ವೈಸ್ ಅಷ್ಟೇ, ಕ್ಯಾರೆಕ್ಟರ್ ವೈಸ್ ಎಲ್ಲ ಏನೋ ಎಲ್ಲ ಜನ ಬೈಕಳಿ ಪರವಾಗಿಲ್ಲ, ಬಟ್ ನನಗೆ ಆ್ಯಕ್ಟಿಂಗ್ ವೈಸ್ ಇಷ್ಟ. ಸೊ ಇವಾಗ ಫಿಲಮ್ ನೋಡೋಕ್ಕೆ ಕೂತಿದ್ದೀವಿ ಅಷ್ಟೇ. ಈಗ ಹೊಟ್ಟೆ ಹಸಿತಾ ಇದೆ. ಹೊಟ್ಟೆ ಹಸಿತಿರೋದಕ್ಕೆ ನಾವು KFC ತಿನ್ನೋಣ ಅನ್ಕೊಂಡು ಬಂದ್ವಿ. KFC ತಿನ್ಬೇಕು. ಬಂತು 6 ಏನೋ ಇತ್ತು ಕಣೆ. ವಾವ್ ಗೈಸ್, ಸಕ್ಕದಾಗಿರುತ್ತೆ. ಯಮ್ಮಿ. ಹೊಟ್ಟೆ ಬೇರೆ ಹಸಿತಾ ಇದೆ ನಮ್ಮ ಪಿಂಕಿಗೆ. ಡಯಟ್ ಮಾಡಿ ಸುಸ್ತಾಗ್ಬಿಟ್ಟವಳೆ. ನೀವೇ ಫಸ್ಟ್ ಹೇಳ್ತಾರೆ. ನಾನು ಊಟನೂ ಮಾಡ್ತೀನಿ, ಕರಗಿಸ್ತೀನಿ, ಎರಡೂ ಮಾಡ್ತೀನಿ. ಊಟನ ಬಿಟ್ಟಿರೋದು ಅಂದರೆ ನನಗೆ ಆಗಲ್ಲ. ನಾವು ಊಟ ಬಿಟ್ಟು ಡಯಟ್ ಮಾಡ್ತೀವಿ. ಊಟ ತಿನ್ಕೊಂಡೇ ಮಾಡ್ತೀವಿ. ಜಂಕ್ ಫುಡ್ ಕಡಿಮೆ ಮಾಡಿದ್ವಿ, ಆಚೆ ಬಂದಾಗ ತಿಂತೀವಿ ಅಷ್ಟೇ. ಏನು ಮಾಡೋದು, ಹೊಟ್ಟೆ ತಿನ್ನೋದು. ಏನು ಗೊತ್ತಾ, ಈ ಮಾಲ್ಗಳಿಗೆಲ್ಲ ಬಂದಾಗ ಇಲ್ಲಿ ಬಂದು ದೋಸೆ, ಚಿತ್ರಾನ್ನ, ಮೊಸರನ್ನ ಅವೆಲ್ಲ ತೊಗೊತಾರಂಗೆ. ಅವ್ರು ಕಂಡ್ರೆ ಎಷ್ಟು ಕೋಪ ಬರುತ್ತೆ ಅಂದರೆ
ಅದು ಮನೇಲೇ ಮಾಡ್ಕೊಂಡು ತಿನ್ಬೋದಲ್ಲ, ಹೋಟ್ಲಲ್ಲಿ ಬಂದ್ಬಿಟ್ಟು ಯಾಕೆ ತಿನ್ನಬೇಕು? ಆರಾಮಾಗಿ ಇಲ್ಲಿ ಬಂದು ಈ ಬರ್ಗರ್ನೆಲ್ಲ ಮನೇಲಿ ನಾವು ಮಾಡ್ಕೊಂಡು ತಿನ್ನೋಕೆ, ಅವೆಲ್ಲ ಪ್ರೊಸೀಜರು, ಏನೇನೋ ತರಿಸ್ಬೇಕು ಎಕ್ಸ್ಟ್ರಾ ಎಲ್ಲ, ಪಿಜ್ಜಾ ಅವೆಲ್ಲ ಅಂಥವನ್ನ ತಿನ್ನಬೇಕು. ಇಲ್ಲಿಗೆಲ್ಲ ಬಂದಾಗ ಪೌಷ್ಟಿಕಾಂಶ ಮನೇಲಿ ತಿನ್ನೋಣ, ಇಲ್ಲಿ ಬಂದಾಗ ನಾರ್ಮಲ್ ಫುಡ್ ತಿನ್ನೋಣ ಅಷ್ಟೇ. ನಾವೀಗ ತಿಂತೀವಿ. ಆ್ಯಂಡ್ ನೀವು ಅಷ್ಟೇ ತಿಂತೀರಾ ಅಂದರೆ ಅದು ನಿಮಗೆ ಬಿಟ್ಟಿದ್ದು. ನಾನು ಹೇಳ್ದೆ ಅಂದ್ಬಿಟ್ಟು ದಯವಿಟ್ಟು ತಿನ್ನಬೇಡಿ, ಎಲ್ಲ ರಾಂಗಾಗಿ ಇದು ಮಾಡ್ತಿದ್ದಾಳೆ ಅಂತ ಆಗ್ಬಿಡುತ್ತೆ, ಬೇಡ ಅಷ್ಟೇ. ಹೊಟ್ಟೆ ಹಸಿತಾ ಇದೆ, ನಾವು ತಿಂತೀನಿ ಗಾಯ್ಸ್. ಬಾಯ್. ಸೊ ನೋಡಿ, ಹೆಣ್ಮಕ್ಳು ಇದಕ್ಕೆ ಏನಾದರೂ ಫಿಲಮಿಗೆ ಬಂದಾಗ ವಾಶ್ರೂಮಿಗೆ ಬಂದು ಏನು ಮಾಡ್ತಾರೆ ಅಂದರೆ ಇದನ್ನೇ ಮಾಡೋದು. ಯಾಕೆ ವಾಶ್ರೂಮ್ ಹೋದ್ರೆ ಅಷ್ಟು ಲೇಟ್ ಆಗುತ್ತೆ ಅಂತ ಯೋಚನೆ ಮಾಡ್ತಿದ್ರೆ ನೋಡಿ, ಇಲ್ಲಿ ಬಂದು ಇನ್ನೊಂದು ದೊಡ್ಡ ಮೇಕಪ್ ಮಾಡಿಕೊಂಡು ನನ್ನ ಮುಖದಲ್ಲಿ ನೋಡಿ ಒಂದು ಚೂರು ಮೇಕಪ್ ಇಲ್ಲ, ಲಿಪ್ಸ್ಟಿಕ್ ಒಂದು ಚೆನ್ನಾಗಿ ಕಾಣಿಸ್ತೆ ಅಂತ ಕೂತೀವಿ ಅಷ್ಟೇ. ಹಂಗೆ ಯಾಕಂದರೆ ನೋಡಿದವರು ವಾವ್ ಅನ್ಬೇಕು, ದೇವೆಲ್ಲ ಅಲ್ವಾ? ನಮ್ಮ ಪಿಂಕಿ ನೋಡಿ ತಲೆ ಬಚ್ಕೊತಾವಳೆ. ಯಾವಾಗಲೂ ಹಿಂಗಿರೋ ಕೂದಲನ್ನ ಹಿಂಗೆ ಮಾಡ್ಕೊಂಡ್ಬಿಡ್ತಾಳೆ ಅವಳು. ನಾನೇನು ಮಾಡ್ಕೊಳ್ಳಲ್ಲ, ಯಾಕಂದರೆ ನ್ಯಾಚುರಲ್ ಬ್ಯೂಟಿ. ನೋಡಿ, ನಾನು ಲಿಪ್ಸ್ಟಿಕ್ ಹೋಗೇ ಇಲ್ಲ. ನಾನು ಯೂಸೇ ಮಾಡಲ್ಲ ಸ್ಟ್ರೈಟ್ನರ್. ಕೇಳಿ ಲಿಪ್ಸ್ಟಿಕ್ ಟ್ರಯಲ್ ನೋಡೋಕೆ ಹೋಗಿ ಈಗ 10 ನಿಮಿಷದ ಆದರೂ ನಾನು ನಿಮ್ಮ ಜೊತೆಗೆ ತಿಂದೆ ತಾನೆ. ಲಾಂಗ್ ಲಾಸ್ಟಿಂಗ್ ಲಿಪ್ಸ್ಟಿಕ್ ಹಾಕೊಂಡ್ಬಿಟ್ಟಿದ್ದೀನಿ ಗೈಸ್. ಯಾಕೆ ಫ್ಲಾಶ್ ಹಾಕಿ ನಮ್ಮ ಮೊಟ್ಟೆ ಉರಿಸ್ತೀರ? ಚೆನ್ನಾಗಿ ಕಾಣಿಸ್ತೀವಿ ಅದೇ ಬೆಳ್ಳಕ್ಕೆ ಇಲ್ಲೆಲ್ಲ ಶೈನ್ ಬರ್ತದೆ. ಗೈಸ್, ನಾವು ಬರೀ ಹುಡುಗಿರು, ಬರೀ ಗರ್ಲ್ಸ್ ಅಂತ ಬಂದಿದ್ದೀವಿ. ಇದೆಲ್ಲ ಬಾಯ್ ಫ್ರೆಂಡ್ ತೋರಿಸಿದ್ರೆ ಬೈತಾರೆ ಸರ್. ನೀವು ಅಟ್ಲೀಸ್ಟ್ ಫ್ಲಾಶ್ ಆಫ್ ಮಾಡ್ತಾರೆ. ಹಲೋ, ಹೇಗಿತ್ತು ಫಿಲಮ್ ಚೆನ್ನಾಗಿತ್ತು ಗೈಸ್. ನಿಜ, ಈ ಜೆನ್ಸಿ ಅವರು ಇನ್ನು ನೋಡಬೇಕು ಮಾಡ್ಕೊಳ್ಳೋ ಎಡವಟ್ಗಳಿಗೆ. ಫಸ್ಟೇ ಹುಷಾರಾಗಲಿಲ್ಲ ಅಂದರೆ ಏನೆಲ್ಲ ಆಗುತ್ತೆ, ಏನೆಲ್ಲ ಫೇಸ್ ಮಾಡಬೇಕು. ಬೀಟ್ ಬಾಯ್ ಆರ್ ಗರ್ಲ್ ಯಾರೇ ಆಗಿರಲಿ, ನೋಡಿ ಚೆನ್ನಾಗಿದೆ. ಒನ್ ಟೈಮ್ ವಾಚ್, ಸೂಪರ್. ಹೆಂಗಿತ್ತು ಫಿಲಮ್? ಮಸ್ತಿತ್ತು, ಇಷ್ಟ ಆಯ್ತಾ? ಚೆನ್ನಾಯ್ತಕ್ಕ. ಖುಷಿ ಆಯಿತು, ನೆಗಡಿ ಆಯಿತು. ಖುಷಿ ಆಯಿತು ಅಂತ. ಸೊ ಗಾಯ್ಸ್, ಫಿಲಮ್ ತುಂಬ ಚೆನ್ನಾಗಿದೆ. ಅದೇ ನೋಡ್ಬೋದು, ಒಂದ್ಸಲ ನೋಡ್ಬೋದು. ಅದೇ ಇವಾಗಿನ ಅಂದರೆ ಜನ್ರೇಷನ್ ಅವರು ಯಾವ ರೀತಿ ಇರ್ತಾರೆ, ಯಾವ ರೀತಿ ಎಡವಟ್ಗಳನ್ನ ಮಾಡ್ಕೋತಾರೆ, ಅದ್ರ ಬೇಸಿಸ್ ಮೇಲೆ ಫಿಲಮ್ ಹೋಗಿದೆ. ಚೆನ್ನಾಗಿದೆ, ನೋಡ್ಬೋದು. ಎಲ್ಲರೂ ನೋಡಿ. ನಿಮ್ಮ ಇಷ್ಟ ಇದ್ದರೆ ನೋಡಿ, ಯಾಕಂದರೆ ಅದು ತೆಲುಗು ಫಿಲಮ್, ಐ ಕಾಂಟ್ ಪ್ರಮೋಟ್. ಇಷ್ಟ ಇದ್ದರೆ ನೋಡಿ, ಇಲ್ಲಾಂದರೆ ಬಿಡಿ ಅಷ್ಟೇ. ನೋಡಿ ಗೈಸ್, ಎಷ್ಟು ತೊಗೊಂಡಾನೆ ಬಟ್ಟೆ. ಮನೇಲಿ ಅವ್ನ ಬಟ್ಟೆಗಳನ್ನ ನಿಮ್ಗೆ ತೋರಿಸ್ತೀನಿ ಬನ್ನಿ ಎಷ್ಟಿದೆ ಅಂತ. ಏನು ಅನ್ಸೋದೇ ಇಲ್ವೇನೋ ಬಟ್ಟೆಗಳನ್ನ ನೋಡಿ ಬೇಜಾರಾಗ್ಬಿಟ್ಟಿದೆ ನನಗೆ. ಏನು ಅನ್ಸಲ್ವ ಸುಮ್ಮನೆ ಬಟ್ಟೆಗೆ ಮನಿ ಸ್ಪೆಂಡ್ ಮಾಡೋದು? ಗೈಸ್, ಅಚ್ಚಿಗೇನು ಲವ್ ನಮ್ಮ ಪಿಂಕಿ ಮೇಲೆ. ಅವಳು ಜೀನ್ಸ್ ಇಷ್ಟ ಅಂತ ಜೀನ್ಸ್ ತಂದು ಕೊಟ್ಟಿದ್ದಾಳೆ. ಅಯ್ಯೋ, ಇವರಿಬ್ರು ಬಾಂಧವ್ಯನ ನೋಡೋಕ್ಕಾಗ್ತದೆ. ಕಣ್ಣಾಕ್ಬಿಡಿ ಗೈಸ್, ನಜರ್ ಹಾಕಿ. ಇದು 32ನೇ. ಇದು 32ನಾ? ನಾನು 32 ಹಾಕೊಂಡು 30. ಅವಳು ಸುಮ್ಮನೊಂದು 30. ನಾವೀಗ 28 ಆಗಿದ್ದೀವಿ. ಹೌದಾ? ವೆರಿ ಗುಡ್. ನಾನು 28 ಪ್ರೂಫ್ ತೋರ್ಸು. ಕ್ಯಾಮ್ರಾ ಆಫ್ ಮಾಡಿ. ಬೆಳಿಗ್ಗೆ ನೀವು ಬೇಗ ಬಾರಮ್ಮ ಅಂತ ಅಂದ್ರೆ ಬೇಗ ಬರ್ಲಿಲ್ಲ, ಅದಕ್ಕೆ ಬೀಗ ಹಾಕೊಂಡು ಹೋಗ್ತೀನಿ. ಬೀಗ ಹಾಕೊಂಡು ನಮ್ಮನೆ ನೀನ್ ಬೇಗ ಹಾಕ್ತೀಯಾ? ನಾವೆಲ್ಲಿಗೆ ಹೋಗ್ಬೇಕು ಅವಾಗ? ನಾವು ರಚ್ಚು ಮನೆಗೆ ಹೋಗ್ತೀವಿ. ರಚ್ಚು ಮನೆಗೂ ಬೀಗ ಆಗುತ್ತೆ. ರಚ್ಚು ಅವ್ರ ಮನೆಗೆ ಬೀಗ ಹಾಕಲ್ಲ. ಹೊಸಪೇಟೆಗೆ ಹೋಗ್ತೇನೆ. ಹೊಸಪೇಟೆಗೂ ಡೋರ್ ಕ್ಲೋಸ್ ಮಾಡ್ತಾ ಆಮೇಲೆ? ಇಲ್ಲ, ಡೋರ್ ಕ್ಲೋಸ್ ಮಾಡಲ್ಲ ಹೊಸಪೇಟೆಗೆ, ದೊಡ್ಡದದು. ಲಿಪ್ಸ್ಟಿಕ್ ನನ್ಗೆ ಮುದ್ದು ಕೊಟ್ಟಿರೋದು ಆಗಿರೋದು ಅಲ್ಲಮ್ಮ. ಎಲ್ಲೋಗಿದ್ದೀನಿ ನಾನು ಬಿಟ್ಟು ಬೆಳಗ್ಗೆಯಿಂದ? ಮನೆಯಲ್ಲೇ ಇದ್ದೆ. ನೀನೇನು ಅರ್ಧ ಗಂಟೆ ಮಲ್ಕೊಂಡಿದ್ದೀನಿ ನಾನು. ನೀನೇನು ಈಗ ಬರ್ತಿದ್ಯಾ? ನಿಮ್ಮ ಸ್ಕೂಲಿಗೆ ಮ್ಯಾಮು ಬನ್ನಿ, ಇಲ್ಲಿ ಯುಕ್ತಿನ ಮೇಲೆ ಇಷ್ಟುದ್ದ ಕಂಪ್ಲೇಂಟ್ ಇದೆ ಹೇಳ್ತೀವಿ ಅಂತ ಕರ್ಬಿಟ್ಟು ಹೇಳಿದ್ರು. ಏನೇನೆಲ್ಲ ಕೆಲಸ ಮಾಡ್ತೀನಿ ನಿನ್ನ ಸ್ಕೂಲಲ್ಲಿ, ಬರೀ ಕಂಪ್ಲೇಂಟ್ ಹೇಳೋರು ನಿಮ್ಮ ಮ್ಯಾಮ್ ನಿಮ್ಮ ಮೇಲೆ. ಏನು ಹೇಳಿದ್ರೆ? ಓದಲ್ವಂತೆ, ಬರೀ ಗಲಾಟೆ ಮಾಡ್ತೀಯಂತೆ, ಬರೀ ಗರ್ಲ್ಸ್ಗೆ ಬಾಯ್ಸ್ಗೆಲ್ಲ ಹೊಡಿಯೋದು ಪಡಿಯೋದು ಮಾಡ್ತೀಯಂತೆ, ಆಮೇಲೆ ಬ್ಯಾಡ್ ವರ್ಡ್ಸ್ ಮಾತಾಡ್ತೀಯಂತೆ, ಎಲ್ಲ ಮಾಡ್ತೀಯಂತ. ಹೌದಾ? ಮತ್ತೆ ಮ್ಯಾಮ್ ಅಂದ್ರಲ್ಲ ಹಂಗೆ. ಅಪ್ಪನಿಗೆ ಏನಾಯ್ತು? ಅಪ್ಪನ ಕಾಲು ಏಟಾಗೈತಂತೆ. ಅಪ್ಪ, ನಿಮ್ಮ ಅಪ್ಪ ಜಾಸ್ತಿ ಮಾತಾಡಿದ್ ಯಾರೋ ಹೊಡೆದು ಕಳ್ಸ. ಕೇಳೋಗ ಏನಾಯ್ತು?
ಹತ್ರ ಏ ಅಲ್ಲೂ ನಿನ್ನೆ ಮಾತಾಡ್ತಿರೋದವಳು ಎಷ್ಟು ಚಂದ ಮಾತಾಡ್ತಿದ್ದೆ ಮಾತಾಡು. ಅಲ್ಲಿ ಜಾಗರ್ಸ್ ಎಷ್ಟು ಚೆನ್ನಾಗೈತೆ ಬಟ್ಟೆ ಒಳ್ಳೆ. Fox and the grapes. The fox was walking through the forest and saw the bunch of grapes. His mouth was watering. He wanted. ಕರೆಕ್ಟ್ ಹೇಳು. Hanging from a grapevine. And the fox and the grapes. The fox was walking through the forest and saw the bunch of grapes. Is hanging from a grapevine. His mouth was watering and wanted to eat the grapes. He took a few steps back. He jumped, but failed. Again she took a few steps back. Again she jumped. Again she failed. Finally giving up, the fox turned his mouth and said, "Those grapes are sour," and walked away. Moral of the story: those who not gonna get the thing often say they do not want it. ಸೂಪರ್. ವಿಷಲ್ ಹೊಡಿರೋ ನನ್ನ ಮಗಳೇ. ಯುಕ್ತ ಹೇಳಿದ್ಲು. ಈಗ ಸುಷ್ಮಿತಾ ಅಕ್ಕ ಸ್ಟೋರಿ ಹೇಳ್ತಾರೆ ಗೈಸ್. ಹೇಳಕ್ಕ Fox and the grapes. ನನಗೆ ಗೊತ್ತು. The monkey tale, monkey story English. ಹೋಗ್ಲಿ ಬಿಡಿ. LKG ಓದಿದ್ದು ಒಂದ್ 20 ವರ್ಷ ಆಗ್ಬಿಟ್ಟೈತಿತ್ತು ಅವ್ರು LKG ಅಲ್ವಾ. ಅಮ್ಮ ನಿಂಗೆ ಯಾವ ಸ್ಟೋರಿ ಗೊತ್ತಿದ್ಯೋ ಅದನ್ನೇ ಹೇಳು. ಬಾಯ್ ರಚ್ಚು. ನಾನು ಬನ್ನ ಹೋಗೋಣ. ಕರ್ಕೊಂಡೋಗಿ ನಿಮ್ಮ ಅಮ್ಮನ ನೆನ್ಸ್ಕೊತಾ ಇರ್ತಾಳೆ ಅವಳು. ಚಿನ್ನು ಅವ್ರ ಅಮ್ಮ ಎಲ್ಲ ಅವ್ರು ಮಾತಾಡ್ಸ್ಕೊಂತ ಹೋಗು. ಈ ಮನೆ ಈ ಮನೆನ ನಿನ್ ಗಂಡ ಮಾಡಿದ. ಯಾರು ಮಾಡಿದ್ದು? ನನ್ ಗಂಡ ಮಾಡ್ದೆ. ನಿನ್ ಗಂಡನೇ ಮನೆ ಕಟ್ಟಿದ್ದ. ಹೌದು. ಹೆಂಗ್ ಕಟ್ಟಿದ್ರು? ಅವತ್ ಕಟ್ಟಿದ್ರು. ಯಾವತ್ತು? ಅವತ್ತು ನಿಂದ ನಿನ್ ಗಂಡ ಕಟ್ಟಿದ್ರ ಮತ್ತೆ ಕಿವಿ ಹಿಡ್ಕೊಂಡ ಏನು ಕಿವಿಲಿ ಹೇಳ್ಬಿಡ ಜೋರಾಗಿ ಅದೇನೋ ಡ್ಯಾನ್ಸ್ ಹೇಳ್ಕೊಡ್ತವ್ರೆ. ಹೆಂಗೋ ಪ್ರಾಕ್ಟೀಸ್ ಮಾಡಿದ್ರಲ್ಲ ಮಾಡು. ಒಡಿಶಾ ವಿಗಾರ ಮಜ್ಜಿಗಿನ ಹೇಳ್ಕೊಡ್ತಾಳೆ ನೋಡ್ಕೊಂಡು ಮಾಡು. ನೀನು ಮಾಡೆ ಯುಕ್ತ ನೀನು ಮಾಡ ಸ್ಟೆಪ್ಪು. ನೀನು ಮಾಡಮ್ಮ ಸೇಮ್ ಸ್ಟೆಪ್ಪು. ನೀನು ಹೇಳ ಇವಾಗ. ಈಗ ಶಾವುಗಾರ ಮಜ್ಜಿಗೆ. ಲೈನ್ ಹೇಳ್ಬೇಕು. ಸಾಂಗ್ ಬಂದ್ರೆ ನೀನ್ ಹೇಳ್ಬೇಕು, ಹೇಳ್ಕೊಂಡು ಮಾಡ್ಬೇಕು. ಯಾರು ಕುಣಿಯೋನು ಈಗ ಶಾವಗಾರ ಮಜ್ಜಿಗೆ ಬಂತು. ಡ್ಯಾನ್ಸ್ ಮಾಡು, ಸೇಮ್ ಸ್ಟೆಪ್ ಮಾಡೋದು ನೋಡ್ಕೊಂಡು. ಮಾಡಲ್ಲ ಕಣೆ ಅವಳು. ಎಲ್ಲರಿಗೂ ಕಲ್ಸ್ಬಿಡು. ಏನ ಇಲ್ಲ ಮಮ್ಮ ಹಿಂಗ ಹಾಕೋನಲ್ಲ, ಎಲ್ಲರಿಗೂ ಕಲ್ಸ್ಬಿಡು. ಏನೇನೆಲ್ಲ ಮಾಡ್ತೀರಲ್ಲ ನಾನು ಊಟ ಮಾಡ್ಬೇಕಾರೆ ನೀವು. ಮಮ್ಮ ಹೆಂಗ್ ಕಾಣಿಸ್ತದ ಲೈನ್ಸ್ ಅಲ್ಲಿ ಮಮ್ಮ ಹೆಂಗ್ ಕಾಣಿಸ್ತದ ಎಕ್ಸ್ಪ್ಲೇನ್ ಮಾಡಿ. ಸಾಲ್ ಫಾರ್ ದ ಡೇ. ಯಾರೆಲ್ಲ ವ್ಲಾಗ್ ನೋಡ್ತಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು ಆಲ್. ಬಾಯ್.